ಮೇಡಮ್, ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋಂಥ ಕಪಲ್ಸ್ ಯಾವ ಫುಡ್ನ ಜಾಸ್ತಿ ತಿನ್ನಬೇಕು? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಎವಿಡೆನ್ಸ್ ಇರುವಂತಹ 7 ಸೂಪರ್ ಫುಡ್ಸ್ ಫರ್ಟಿಲಿಟಿಗೆ ಹೆಲ್ಪ್ ಮಾಡುತ್ತೆ, ಸೆಕ್ಸ್ ಲೈಫ್ನು ಇಂಪ್ರೂವ್ ಮಾಡುತ್ತೆ. ಮೊದಲನೇದು ದಾಳಿಂಬೆ. ಇದನ್ನ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗಿ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುತ್ತೆ. ಯೂಟ್ರಸ್, ಓವರಿ, ಟೆಸ್ಟಿಸ್ ಈ ಮೂರಕ್ಕೂ ಬ್ಲಡ್ ಫ್ಲೋ ಇಂಪ್ರೂವ್ ಆದಾಗ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಎರಡನೇದು ಅವಕಾಡೋ. ನಮ್ಮಲ್ಲಿರುವಂತಹ ಆಲ್ ಸೆಕ್ಸ್ ಹಾರ್ಮೋನ್ಸ್ ಫ್ಯಾಟ್ ನಿಂದ ಮಾಡಿರ್ತಾರೆ. ಈ ಅವಕಾಡೋದಲ್ಲಿ ವಿಟಮಿನ್ ಇ ಮತ್ತೆ ಹೆಲ್ದಿ ಫ್ಯಾಟ್ ಇರೋದ್ರಿಂದ ಹಾರ್ಮೋನ್ ಪ್ರೊಡಕ್ಷನ್ ಇಂಪ್ರೂವ್ ಆಗುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಸಹ ಕಡಿಮೆ ಆಗುತ್ತೆ. ಮೂರನೇದು ಕುಂಬಳಕಾಯಿ ಬೀಜ ಅಥವಾ ಪಂಪ್ಕಿನ್ ಸೀಡ್ಸ್. ಇದು ಜಿಂಕ್ ಪವರ್ ಹೌಸ್. ಜಿಂಕ್ ಸ್ಪರ್ಮ್ ಮೊಟಿಲಿಟಿಗೆ, ಸ್ಪರ್ಮ್ ಮಾರ್ಫಾಲಜಿಗೆ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಮೆಗ್ನೀಷಿಯಂ ಸಹ ಇರೋದ್ರಿಂದ ಸ್ಪರ್ಮ್ ಮೊಟಿಲಿಟಿ, ಮಾರ್ಫಾಲಜಿ ಮತ್ತು ಕ್ವಾಂಟಿಟಿ ಸಹ ಇಂಪ್ರೂವ್ ಆಗುತ್ತೆ. ನಾಲ್ಕನೇದು ಡಾರ್ಕ್ ಚಾಕ್ಲೇಟ್. ಮಿಲ್ಕ್ ಚಾಕ್ಲೇಟ್ ಅಲ್ಲ, 70% ಕೊಕೋವಾ ಜಾಸ್ತಿ ಇರುವಂತಹ ಚಾಕ್ಲೇಟ್. ಇದರಲ್ಲಿರುವಂತಹ ಕೆಮಿಕಲ್ಸ್ ಫೀಲ್ ಗುಡ್ ಹಾರ್ಮೋನ್ಸ್. ನಿಮ್ಮ ಮೂಡ್ನ ಇಂಪ್ರೂವ್ ಮಾಡುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ನು ಜಾಸ್ತಿ ಆಗುತ್ತೆ, ಮತ್ತೆ ಸ್ಟ್ರೆಸ್ನ ಕಮ್ಮಿ ಮಾಡಿರೋದ್ರಿಂದ ನಿದ್ದೆ ಚೆನ್ನಾಗಾಗುತ್ತೆ. ಇಂಡೈರೆಕ್ಟ್ಲಿ ಇಟ್ ವಿಲ್ ಹೆಲ್ಪ್ ಯು ಟು ಇಂಪ್ರೂವ್ ಯುವರ್ ಸೆಕ್ಷುವಲ್ ಲೈಫ್ ಆ್ಯಂಡ್ ಲೀಡಿಂಗ್ ಟು ಗುಡ್ ಫರ್ಟಿಲಿಟಿ. ಐದನೇದು ಬೀಟ್ರೂಟ್. ಇದರಲ್ಲಿ ಡಯಟ್ರಿ ನೈಟ್ರೇಟ್ಸ್ ಜಾಸ್ತಿ ಇರುತ್ತೆ. ಇದರಿಂದ ದೇಹದಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆಗಿ, ನೈಟ್ರಿಕ್ ಆಕ್ಸೈಡ್ ಬೇಸಿಕ್ಲಿ ಬ್ಲಡ್ ಫ್ಲೋನ ಇಂಪ್ರೂವ್ ಮಾಡುತ್ತೆ. ಓವರಿ, ಟೆಸ್ಟಿಸ್, ಗರ್ಭಕೋಶ ಎಲ್ಲದಕ್ಕೂ ಬ್ಲಡ್ ಫ್ಲೋ ಇಂಪ್ರೂವ್ ಮಾಡುತ್ತೆ. ಇದನ್ನ ನ್ಯಾಚುರಲ್ ವಯಾಗ್ರಾ ಅಂತಾನೆ ಹೇಳ್ತಾರೆ. ವಾಲ್ನಟ್. ಸಮ್ ಸ್ಟಡೀಸ್ ಹ್ಯಾವ್ ಶೋನ್ ಒಂದು ಹಿಡಿ ವಾಲ್ನಟ್ನ ತಿಂದ ಗಂಡ್ಮಕ್ಳಲ್ಲಿ ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ ಮೊಟಿಲಿಟಿ ಇಂಪ್ರೂವ್ ಆಗಿದೆ ಅಂತ. ಸೊ 4 ವಾಲ್ನಟ್ನ ದಿನ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ತಿನ್ನಿ. ಏಳನೇದ್ದು ಅಶ್ವಗಂಧ. ಇದು ಆಯುರ್ವೇದಿಕ್ ಮೆಡಿಸಿನ್. ಅಶ್ವಗಂಧ ಓವರ್ ಆಲ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಸಮ್ ಸ್ಟಡೀಸ್ ಅಲ್ಲಿ ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ ಮೊಟಿಲಿಟಿನೂ ಇಂಪ್ರೂವ್ ಮಾಡಿದೆ. ಬಟ್ ಅಶ್ವಗಂಧ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ ಡಾಕ್ಟರ್ನ ವಿಸಿಟ್ ಮಾಡಿ, ಯಾಕಂದ್ರೆ ಪ್ರೆಗ್ನೆಂಟ್ ಇರೋರು ಅಶ್ವಗಂಧ ತಿನ್ನಬಾರ್ದು. ಐ ಹೋಪ್ ದಿಸ್ ಹೆಲ್ಪ್ ಯು.